ಬಬ್ರುವಾಹನದಲ್ಲ ಬರ್ತಾ ಇದೆಯಾ? ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮಗೋಸ್ಕರ ಆಡ್ತೀನಿ ನಾನು. ಮದ್ಗಿರಿಲ್ಲ ಇಲ್ಲಾಂದ್ರೆ ವಾಟ್ಸಪ್ ಗ್ರೂಪ್ ಈ ಒಂದು ಸಂದರ್ಭದಲ್ಲಿ ಚಂದನ ಮತ್ತು ಉಮಾಶ್ರೀ ಅವ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೊಂತ ಇದ್ದೀವಿ. ಚೆಲುವಾದ ಗೊಂಬೆ ಚಂದನದ ಗೊಂಬೆ ಅಂತ ಹೇಳ್ಬೇಕಾದ್ರೆ ತಿರುಗಿ ನೋಡುವಂತ ಪರಿಸ್ಥಿತಿ ಆಯ್ತು. ಎಲ್ಲೂ ಇಲ್ಲ ಅವ್ರೆಲ್ಲೇ ಇದ್ರು ಅವ್ರ ತಾಯಿಯವರಿಗೆ ಹುಷಾರಾಗಲಿ ಅಂತ ನಾವು ಇಲ್ಲಿಂದನೇ ಪ್ರಾರ್ಥನೆ ಮಾಡೋಣ, ಬೇಗ ರಿಕವರಿ ಆಗಲಿ ಆಯ್ತಾ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗಿಂತ ಮುಂಚೆನೆ ಬರಲಿ ಅಂತ ನಾವು ವಿಶ್ ಮಾಡೋಣ ಅವ್ರಿಗೆ. ಈಗ ಚಂದ್ರಶೇಖರ್ ಅವರು ಮಾತಾಡ್ತಾ ಇದ್ರು, ತಂದೆ ತಾಯಿಗೆ ಏನು ಸೇವೆ ಮಾಡ್ತೀವಿ ನಾವು ಅದಕ್ಕಿಂತ ಅಷ್ಟೇ ಈಕ್ವಲೆಂಟ್ ಆಗಿರುವಂಥ ಒಂದು ಕಾರ್ಯಕ್ರಮ ಇದು ಅಂತ ಹೇಳಿದ್ರು. ಆಗ ನನಗೆ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ನೆನಪು ಬರ್ತಾ ಇದೆ. ಇದು ನನ್ನ ಸಮಾಧಾನಕ್ಕೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ, ತುಂಬ ಸೀರಿಯಸ್ ಆಗಿದೆ ಇದು, ಖುಷಿಯಾಗಿ ಕುಣಿಯುವಂಥ ಹಾಡೇನಲ್ಲ. ಬಟ್ ರಾಜ್ಕುಮಾರ್ದು ನಮ್ಮ ತಂದೆ ತಾಯಿಗಳಿಗೆ ನೆನೆಸ್ಕೊಂಡು ಹಾಡುವಂಥ ಒಂದು ಹಾಡಿದು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಹನಿ ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ಹಾಡು ನೂರು ನೆನಪು ಮೂಡಿವೆ, ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ತಂದೆಯಾಗಿ ತಾಯಿಯಾಗಿ ನಿನ್ನಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಹಳ್ಳಿಯಂತೆ ಅಭಿನಂದ ಆಸರೆಯಲ್ಲಿ ಬೆಳೆದೆನು, ಬಳ್ಳಿಯಂತೆ ಹಬ್ಬಿನಿನ್ನ ಆಸರೆಯಲ್ಲಿ ಬೆಳೆದೆನು, ನನ್ನ ತಾಯಿಯ ಪಾದದಾಣೆ ಬೇರೆಯೇ ನಾನು ಅರಿಯೆನು, ನಿನ್ನ ಕಾಣದೆ ಬದುಕೆನು, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ಮಾತು ಮೂಡಿವೆ, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ನೀನು ನಕ್ಕರೆ ನಾನು ನಗುವೆ,
ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೂರು ನೆನಪು ಮೂಡಿವೆ